ಕಮ್ಮಿ ಆಗಿತ್ತಲ್ಲ ಊಟ ಆಗ್ತಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ. ನಮ್ಮ ಮನೆ ಹತ್ರ ಬೇರೆ ಬಿಸಿಲು ಏನು ಅಷ್ಟೊಂದು ಬೀಳ್ತಿರ್ಲಿಲ್ಲ. ಒಂಥರ ಮೋಡ ಮುಚ್ಕೊಂಡಿರೋ ಥರ ವಾತಾವರಣ. ನಮ್ಮ ಮನೆ ಹತ್ರ ಫುಲ್ಲು ತೋಟ ಎಲ್ಲ ಜಾಸ್ತಿ ಇದ್ದಾವೆ. ಸೊ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದಕ್ಕೆ ನಾನು ವಿಡಿಯೋ ಮಾಡಿದೆ. ಇವತ್ತು ನಮ್ಮ ಪಾಪುಗೆ ಬೇರೆ ವ್ಯಾಕ್ಸಿನೇಷನ್ ಮಾಡಿಸೋದಿತ್ತು. ಸೊ ಹಾಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾಷ್ಟ ಎಲ್ಲ ಮಾಡಿಕೊಂಡು ಪಾಪುಗೂ ಸರಿಯೆಲ್ಲ ತಿನ್ನಿಸಿ ಸ್ನಾನ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು. ಸೊ ಇವತ್ತು ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ನಾಷ್ಟಕ್ಕೆ. ಮನೆಯಲ್ಲಿ ಹಸಿ ಬಟಾಣಿ ಎಲ್ಲ ಇತ್ತು. ಸೊ ಅದೆಲ್ಲ ಹಾಕ್ಬಿಟ್ಟು ಒಂಥರ ಮಸಾಲೆ ಚಿತ್ರಾನ್ನ ಮಾಡ್ತಾ ಇರೋದು ನಾನು. ಮೊದಲು ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಿಟಪಟ ಅಂತ ಸಿಡಿದಿದ್ಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ನಾನಿಲ್ಲಿ ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಈ ಮೂರನ್ನೂ ನೀರು ಹಾಕ್ದಂಗೆ ಸ್ವಲ್ಪ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ಮೆಣಸಿನ್ಕಾಯಿ ಎಲ್ಲ ಬಾಯಿಗೆ ಸಿಗಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಮಸಾಲೆ ಚಿತ್ರಾನ್ನ ಇದು. ನಾನು ಯಾವಾಗ ಚಿತ್ರಾನ್ನ ಮಾಡಿದ್ರು ಅಷ್ಟೇ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಬಿಟ್ಟೆ ಹಾಕೋದು. ಯಾಕಂದರೆ ಬಾಯಿಗೆ ಸಿಗಲ್ಲ. ನಾವು ಹಂಗೆ ಹಚ್ಚಾಕ್ಬಿಟ್ರೆ ಎಲ್ಲ ಸೈಡಿಗೆ ತೆಗ್ದಿಟ್ಬಿಡ್ತಾರೆ. ಮಕ್ಕಳಿಗೇನಾದರೂ ಹಾಕ್ಕೊಟ್ಟಿದ್ದೀವಿ ಅಂದರೆ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಖಾರ ಖಾರ ಅಂತ ಊಟನೇ ತಿನ್ನಲ್ಲ. ಸೊ ಅದಕ್ಕೆ ನಾನು ಈ ಥರ ಮಾಡ್ತೀನಿ ಯಾವಾಗ ಮಾಡಿದ್ರೂ. ನೆಕ್ಸ್ಟು ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ಹಸಿ ಬಟಾಣಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬಟಾಣಿ ಬೇಗ ಬೇಯುತ್ತೆ.
ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈಗ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ನಾನು ನಿಂಬೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಗಜ್ಜಿ ನಿಂಬೆಹಣ್ಣು ಅಂತಾರಲ್ಲ, ಆ ನಿಂಬೆಹಣ್ಣು ಹಾಕ್ತಾ ಇರೋದು ನಾನು. ಸೊ ಅದರಲ್ಲಿ ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ, ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಈ ಗಜ್ಜಿ ನಿಂಬೆಹಣ್ಣು ನಮ್ಮ ಹೊಲದಲ್ಲೇ ಬೆಳೆದಿದ್ರು, ನಮ್ಮ ಮನೆಯವ್ರು ತಂದುಕೊಟ್ಟಿದ್ರು. ಸೊ ಅದರಲ್ಲೇ ಇವತ್ತು ಚಿತ್ರಾನ್ನ ಮಾಡಿದ್ದು. ಚೆನ್ನಾಗಿರುತ್ತೆ, ಟೇಸ್ಟ್ ಒಂಥರ. ಅಂಗಡೀಲಿ ಸಿಗುತ್ತಲ್ಲ ಆ ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣು ಹಾಕಿದ್ರೂ ತುಂಬ ಹುಳಿ ಇರುತ್ತೆ. ಬಟ್ ಈ ಗಜ್ಜಿ ನಿಂಬೆಹಣ್ಣಲ್ಲಿ ಅಷ್ಟೊಂದು ಹುಳಿ ಇರಲ್ಲ, ಎಷ್ಟು ಹಾಕಿದ್ರೂ ಹುಳಿ ಕಮ್ಮಿನೇ ಅನಿಸ್ತಿರುತ್ತೆ. ನಾನು ಅದಕ್ಕೆ ಜಾಸ್ತಿನೇ ಹಾಕಿದ್ದೆ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯಿಸಬಾರ್ದು ಗೊಜ್ಜನ್ನ, ಅದು ಇದಾಗ್ಬಿಡುತ್ತೆ, ಒಂಥರ ಕಹಿ ಕಹಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ನಿಂಬೆಹಣ್ಣನ್ನ ಲಾಸ್ಟಲ್ಲಿ ಹಾಕ್ಕೊಳೋದು. ಇಷ್ಟು ನಾನಿಲ್ಲಿ ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ ತುರಿ ಹಾಕೋದ್ರಿಂದ ಚಿತ್ರಾನ್ನ ಕಲಿಸಿದಾಗ ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಕ್ಯಾರೆಟ್ನ ಏನು ಬೇಯಿಸೋಂಗಿಲ್ಲ, ಸುಮ್ಮನೆ ಹಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ಇದೇ ರೀತಿ ಬೇರೆ ಬೇರೆ ವೀಡಿಯೋಸು ನಾನು ಅಪ್ಲೋಡ್ ಮಾಡಿದ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲರದು ನಾಷ್ಟ ಆಯಿತು. ನಮ್ಮದೆಲ್ಲ ನಾಷ್ಟ ಆದಮೇಲೆ ಪಾಪುಗೆ ಸರಿ ಮಾಡಿಬಿಟ್ಟು ತಿನ್ನಿಸೋಣ ಅಂತ ನಾನಿಲ್ಲಿ ಸರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಸರಿ ಹಾಕ್ಕೊಂಡ್ಮೇಲೆ ಫಸ್ಟು ತಣ್ಣೀರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ಅಂದರೆ ಒಲೆ ಮೇಲೆ ಇಟ್ಬಿಟ್ಟೆ ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊತೀವಿ ಅಂದರೆ ಎಲ್ಲ ಗಂಟಾಗಿಬಿಡುತ್ತೆ. ಒಲೆ ಹಚ್ಚೋಕ್ಕಿಂತ ಮುಂಚೆನೇ ಈ ಥರ ಹಸಿಟ್ಟು ಹಾಕ್ಕೊಂಡು ತಣ್ಣೀರು ಹಾಕ್ಕೊಂಡು ಎಲ್ಲ ಲಮ್ಸ್ ಇಲ್ದಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ತಣ್ಣೀರಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಒಲೆ ಹಚ್ಕೊತಾ ಇದ್ದೀನಿ. ಒಲೆ ಹಚ್ಕೊಂಡು ನಾನು ನಮ್ಮ ಪಾಪುಗೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ, ಯಾಕಂದರೆ ನಮ್ಮ ಪಾಪುಗೆ ಆಲೇ 8 ತಿಂಗಳಲ್ಲಿ ನಡೀತಾ ಇದೆ. ಸೊ ನೀವು ಇನ್ನು 6 ತಿಂಗಳು 5 ತಿಂಗಳು ಅನ್ನಂಗಿದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ನಾನೀಗ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಸರಿ ಹಿಟ್ಟನ್ನ ನಾವು ಮನೆಯಲ್ಲೇ ಮಾಡ್ಕೊತೀನಿ ಫ್ರೆಂಡ್ಸ್. ನಾನೇನು ಜಾಸ್ತಿ ಎಲ್ಲ ಮಾಡಿ ಇಟ್ಕೊಳಲ್ಲ. ಒಂದು 15 ಡೇಸಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು. ಯಾಕಂದರೆ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಗೂಡಾಗ್ಬಿಡುತ್ತೆ.
ಸೊ ಅದಕ್ಕೆ ನಾನು ಸ್ವಲ್ಪನೇ ಮಾಡಿ ಇಟ್ಕೊತೀನಿ. ಇದು ಸರಿ ಮಾಡಬೇಕಾದ್ರೆ ಕೈ ಬಿಡ್ದಂಗೆ ಇದೇ ಥರ ಸ್ಪೂನಲ್ಲಿ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ಎಲ್ಲ ಗಂಟು ಥರ ಆಗ್ಬಿಡುತ್ತೆ, ಅದು ನೀಟಾಗಿ ಬರಲ್ಲ. ಹಿಂಗೆ ತಿರುಗ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಆದರೂ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಬೇಯಿಸಲಿಲ್ಲ ಅಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ. ಸರಿಯೆಲ್ಲ ಮಾಡಿ ನಮ್ಮ ಪಾಪುಗೆಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬಿಟ್ಟು ಆಸ್ಪತ್ರೆಗೆ ಹೊರಟ್ವಿ ಫ್ರೆಂಡ್ಸ್. ನಾವಿವತ್ತು ಯಾವ ವ್ಯಾಕ್ಸಿನ್ ಹಾಕ್ಸ್ತಿರೋದಪ್ಪ ಅಂದರೆ 6 ತಿಂಗಳದು. ಗೌರ್ಮೆಂಟಲ್ಲೆಲ್ಲ ಕೊಡಲ್ಲ ಅಂತಂದರು. ಸೊ ಇದು ಪ್ರೈವೇಟಲ್ಲಿ ಮಾತ್ರ ಅಂತೆ ಕೊಡೋದು. ಸೊ ಅದಕ್ಕೆ ನಾವು ಪ್ರೈವೇಟಲ್ಲಿ ಕೊಡಿಸ್ತಾ ಇದ್ದೀವಿ. ಗೌರ್ಮೆಂಟಲ್ಲಿ ಕೊಡೋ ವ್ಯಾಕ್ಸಿನ್ಸ್ ಎಲ್ಲ ಹಾಕ್ಸಿದ್ವಿ. ಕೆಲವೊಂದು ಗೌರ್ಮೆಂಟಲ್ಲಿ ಕೊಡೋದೇ ಇಲ್ಲದೇ ಇರೋನ ಪ್ರೈವೇಟಲ್ಲಿ ಹಾಕಿಸ್ತಾ ಇದ್ದೀವಿ. ಈ 6 ಮಂತ್ ವ್ಯಾಕ್ಸಿನ್ಗೆ ಅಮೌಂಟ್ ಎಲ್ಲ ಎಷ್ಟಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹಾಸ್ಪಿಟ್ಲಿಗೆ ಹೋದಾಗ ನೋಡಬೇಕು. ಈ ವ್ಯಾಕ್ಸಿನ್ನ 6 ತಿಂಗಳು ತುಂಬಿದ ಮೇಲೇ ಹಾಕಿಸ್ಬೋದು. ಬಟ್ ನಾವು ಫಂಕ್ಷನ್ನು ಅದು ಇದು ಇತ್ತು ಅಂದ್ಬಿಟ್ಟು ಲೇಟ್ ಆಯಿತು. ಸೊ ಲೇಟ್ ಆದರೂ ಪರವಾಗಿಲ್ಲ ಹಾಕಿಸ್ಬೋದು ಅಂತ ಅಂದರು. ಸೊ ಅದಕ್ಕೆ ಈಗ ಹಾಕಿಸ್ತಾ ಇದ್ದೀವಿ. ನಾವು ವ್ಯಾಕ್ಸಿನೇಷನ್ ಹಾಕ್ಸೋಕೆ ಬಂದಿರೋ ಹಾಸ್ಪಿಟಲ್ಲು ದೊಡ್ಡ ಮನೆ ಹಾಸ್ಪಿಟಲ್ಲು ಹಿಂದೆಗಡೆ ದ್ವಿತಿ ಕ್ಲಿನಿಕ್ ಅಂತ ಇದೆ. ಸೊ ಅಲ್ಲಿಗೆ ಬಂದಿದ್ವಿ. ಇಲ್ಲಿ ಯಾವಾಗಲೂ ತುಂಬ ಜನ ಇರ್ತಾರೆ ಫ್ರೆಂಡ್ಸ್. ಮುಂಚೆಗೇ ಟೋಕನ್ ತೊಗೊಂಡಿರೋದ್ರಿಂದ ನಾವು ಬೇಗ ಬಂದ್ವಿ. ಕೆಮ್ಮಿತ್ತು, ಈಗ ಕಮ್ಮಿ ಆಗಿತ್ತು. ಊಟ ಆಗ್ತಾನೆ ಆಯ್ತು, ಸರಿ ತಿಂತಾನೆ. ಆಯ್ತು ಬಿಡ, ಆಯ್ತು ಬಿಡ. ನಮ್ಮ ಪಾಪುದು ಪ್ಯಾರಾಸಿಟಮಾಲ್ ಶಿರಾಪು ತುಂಬ ಹಳೇದಾಗ್ಬಿಟ್ಟಿತ್ತು. ಸೊ ಅದು ಯಾವುದೇ ಶಿರಾಪ್ ಆಗಲಿ ಓಪನ್ ಮಾಡಿದ್ಮೇಲೆ 1 ಮಂತ್ ಅಷ್ಟೇ ಅಂತೆ ಅದು ಯೂಸ್ ಮಾಡೋಗಿರೋದು. ನಮ್ಮದು ತುಂಬ ಹಳೇದಾಗ್ಬಿಟ್ಟಿತ್ತು. ಸೊ ಜ್ವರ ಏನೂ ಬಂದಿರಲಿಲ್ಲ. ಸೊ ಎಮರ್ಜೆನ್ಸಿಗೆ ಇಟ್ಕೊಂಡಿರಬೇಕು ಅಂತ ತೊಗೊಳ್ಳೋಣ ಅಂತ ನೋಡಿದ್ವಿ. ಇಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು. ಸಂಡೇ ಇಲ್ಲಿ ತುಂಬ ಜನ ಇರ್ತಾರೆ. ಹಾಗೆ ಇಲ್ಲಿ ಹೊರಗಡೆ ಬಾಲ್ಸ್ಗಳೆಲ್ಲ ಮಾರ್ತಾಯಿದ್ರು. ನಮ್ಮ ಪಾಪುಗೆ ಒಂದು ಬಾಲ್ ತೊಗೊಂಡ್ವಿ. ಅದೇ ಫ್ರೆಂಡ್ಸ್, ಡಾಕ್ಟ್ರನ್ನ ಕೇಳಿದ್ವಿ ಸ್ನಾನ ಮಾಡಿಸ್ಬೋದಾ, ಜ್ವರ ಬರುತ್ತಾ ಅಂತ. ಜ್ವರ ಏನೂ ಬರಲ್ಲ,
ನೀವು ಡೈಲಿ ಏನು ರೊಟೀನ್ ಮಾಡ್ತೀರೋ ಆ ರೀತಿ ಮಾಡ್ಬೋದು ಅಂತ ಅಂದರು. ಬರ್ತಾ ದಾರಿಲಿ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದ್ವು ಮನೇಲಿ. ಸೊ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಪಾಪುಗೂ ಫ್ರೂಟ್ಸ್ ಎಲ್ಲ ತಿನ್ನಿಸ್ಬೋದು ಅಂತ ಹೇಳ್ತಾರೆ. ನಾವು ಕೆಲವೊಂದು ಫ್ರೂಟ್ಸ್ನ ತಿನ್ನಿಸ್ತಾ ಇದ್ದೀವಿ. ನಮ್ಮ ಪಾಪುಗೆ ಪರಂಗಿ ಹಣ್ಣು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದನ್ನು ಹಣ್ಣನ್ನು ನಾವು ಡೈರೆಕ್ಟ್ ತಿನ್ನಿಸಲ್ಲ, ಮ್ಯಾಶ್ ಮಾಡಿಬಿಟ್ಟು ಅದರಲ್ಲಿ ಜ್ಯೂಸ್ ಬರುತ್ತಲ್ಲ, ಸೊ ಅದನ್ನು ಮಾತ್ರ ಕುಡಿಸ್ತೀವಿ. ಇನ್ಮೇಲೆ ಒಂದೊಂದೇ ಹಣ್ಣುಗಳು ಮತ್ತು ತರಕಾರಿಗಳ್ನ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ಬೋದು ಮಕ್ಕಳಿಗೆ. ನಾವು ಯಾವಾಗೇ ಫ್ರೂಟ್ಸ್ ತಗೊಂಡ್ರೂ ಈ ಅಂಗಡಿಗೆ ಬರೋದು. ಇಲ್ಲಿ ಎಲ್ಲ ಫ್ರೆಶ್ ಆಗಿ ಚೆನ್ನಾಗಿರೋ ಫ್ರೂಟ್ಸ್ ಎಲ್ಲ ಸಿಗ್ತವೆ. ಮತ್ತು ಎಲ್ಲ ಥರದ ಫ್ರೂಟ್ಸು ಇವರು ತಂದಿಟ್ಕೊಂಡಿರ್ತಾರೆ. ಯಾವ ಥರ ಫ್ರೂಟ್ಸ್ ಬೇಕೋ ಎಲ್ಲದೂ ಸಿಗುತ್ತೆ. ಇದಿರೋದು ಯೂನಿವರ್ಸಿಟಿ ಕಾಲೇಜ್ ಹತ್ರ. ಫ್ರೂಟ್ಸ್ ಎಲ್ಲ ತಗೊಂಡು ಮನೆಗೆ ಹೊರಟ್ವಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಲೈಕು ಮಾಡಲ್ಲ, ಸಬ್ಸ್ಕ್ರೈಬು ಮಾಡಲ್ಲ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.